ಯಾಕಮ್ಮ ಹಾಂ ಸಾಕಾ ದುಡ್ಡಿನ ಪ್ರಾಬ್ಲಮ್ ಭಾಳ ಇದೆ ಸದ್ಯಕ್ಕೆ ಹಂಗಾಗಿ ಏನು ಹೌದಾ ಏನು ಹೇಳ್ಬೋದು ಸ್ವಲ್ಪ ಆಯಿತು ಬಾಚ್ಕೊಂಡ್ರೆ ಸಾಕು ಇಷ್ಟು ಕಣ ಬರೋದು ಕೂದಲ ತಲೆ ಎಲ್ಲ ಖಾಲಿ 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 ಅನ್ಸಕತ್ತಿತ್ತು ಎದ್ರಿಗೆ ಬರ್ತೈತೆ ನಂಗೆ ನೀರು ತೇವ ಮಾಡ ಹೂ ಇಟ್ಟಾರ ಹಾಂ ಈಗ ಕಿರಿಕಿರಿ ನೋಡ್ರಿ ನಮ್ಮ ಮನೆಗೆ ಏನೋ ಹೇಳ್ರ ಹೇರ್ ಆಯಿಲ್ ಕೊಡ್ತೀನಿ ಅಂತೇಳಿ ಈ ಹೇರ್ ಆಯಿಲ್ ಕೊಟ್ಟ ಭಾಳಷ್ಟು ಬೇಯಿಸಿಲ್ಲ ನೋಡಿ ಅಂದ್ರೊಳಗೆಲ್ಲ ಫ್ರೈ ಆಯ್ತು ಸೂಪರ್ ನಮ್ಮ ಮುಚ್ಚ ನೋಡ್ರಿ ಏನು ಬಂದ ಚಾ ಹೊಗೆ ಏನಿದೆ ಇಷ್ಟ ಮಾಡಿ ಆಗತ್ತಲ್ಲ 3 ಒಲಿ 3 ಇಲ್ಲ 2 ಒಲಿ 2 ಒಲಿನಾಗ ಇದು ವಾಟ್ ಇಸ್ ದಿಸ್ ಉತ್ತಪ್ಪ ದಿಸ್ ಈಸ್ ಅದೇ ಮಾಡಾಕತ್ತೀನಲ್ಲ ಕುರ್ಮಾಕ ಒಂದು ಕುದಿಸಿದೆ ಆಯ್ತು ಈಗ ಒಗ್ಗರಣೆ ಕೊಡೋದು ಇದು ಉತ್ತಪ್ಪ ಸೆಟ್ ದೋಸೆ ಮತ್ತು ಉತ್ತಪ್ಪ ಇಲ್ಲೊಂದಿಷ್ಟು ಮಾಡಿಟ್ಟಿಯಲ್ಲ ಇದು ಸೆಟ್ ದೋಸೆ ನೀವು ಸೆಟ್ ದೋಸೆ ಈಗ ತನಗ್ ಭಾಳ ಇಷ್ಟ ಅಲ್ರಿ ಬೆಳಿಗ್ಗೆ ಒಂದೊಂದಾಗೈತಿ ಮಸಾಲೆ ದೋಸೆ ತನಗ ಸೆಟ್ ದೋಸೆ ಮತ್ತು ಕಾಲು ದೋಸೆ ಇಷ್ಟ ಯಜಮಾನ್ರಿಗೆ ಉತ್ತಪ್ಪ ಅಂತ ಹಂಗೆ ಉತ್ತಪ್ಪ ಮಾಡತ್ತೀನಿ ತಿಂದ್ರೆ ಹಂಗೆ ನೀವು ತಿನ್ಕೋದು ಮಾಡಿಬಿಡಿ ಅರ್ಧ ದೋಸೆ ಖಾಲಿ ಮಾಡಿರಿ ಈಗ ನೋಡಾಗಟ್ಟಿ ಮೆಣಸಿಗೆ ನೋಡಿದೆ ಹುಳಿ ಬಂದೈತೆ ಎಲ್ಲ ಮನೆ ಫ್ರಿಜ್ ಇಲ್ಲಲ್ಲ ಇಲ್ಲ ಹುಳಿ ಬಂದಿಲ್ಲ ನೋಡಿ ಮಸ್ತ್ ತಿಂದು ನೋಡ್ರಿ ದೋಸೆ ಬೇಕಾದ್ರೆ ನೇರ ಮುಗಿತು ಮತ್ತೆ ನಾನು ವಾ 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 ಉತ್ತಪ್ಪ ಭಾಳಷ್ಟು ಬೇಯಿಸಿಲ್ಲ ನೋಡಿ ಅಂದ್ರೊಳಗೆಲ್ಲ ಫ್ರೈ ಆಯ್ತು ಸೂಪರ್ ಭಾರಿ ಟೇಸ್ಟ್ ಐತೆ ಬೆಳಗ್ಗೆ ನಿತ್ತೆಲ್ಲಕ್ಕ ಬೇಡ ಮಾವ ಆಗಿತ್ತು ಮಾಡೋಣ ಇದು ಮಾಡ್ತೇವೆ ಚಟ್ನಿ ಒಂದು ಆಗ್ಬೇಕು ಇನ್ನೂ ಭಾರಿ ಆಗಿತ್ತು ಚಟ್ನಿ ಒಂದು ಆಗ್ಬೇಕಿತ್ತು ತಟ್ಟು ಕಡಿತಿದ್ದಾನೆ ಅದು ತಟ್ಟು ಒಂದು ನೀರು ಮಾಡ್ಕೊಂಡು ತಟ್ಟ ಎದ್ರಿಗೆ ಬರ್ತೈತೆ ನಂಗೆ ನೀರು ತೇವ ಮಾಡ ಬೇಡ ಅಂಟಿಕೊಂಡ ಹಿಟ್ಟಿನಾಗ ಉತ್ತವಾಳ ಬ್ಯೂಟಿಫುಲ್ ಉತ್ತಪ್ಪ ಅದು ಮಿನಿ ಉತ್ತಪ್ಪ ಈಗ ಕಿರಿಕಿರಿ ನೋಡ್ರಿ ನಮ್ಮ ಮನೆಗೆ ಏನೋ ಹೇಳ್ರಿ ಒಬ್ಬನ ಬಿಡ್ತಾನ ಒಂದು ಬಿಡ್ತಾನೆ ಇವ್ರ ಒಂದು ಬಿಡ್ತಾರ ನಾನು ಮಾತ್ರ ಎಲ್ಲ ಮಾಡಿ ಸುಮ್ ಕೂತ್ ಬಿಡ್ತೀನಿ ಹೋಗಿ ಅಲ್ಲಿ ಗಂಡಗೆ ಕಿರಿಕಿರಿ ನೀವು ಹೆಂಡತಿ ಕಿರಿಕಿರಿ ಕೊಡ್ತೀರಿ ಹೆಂಡತಿ ಅದಾವ ನಿನ್ನ ಕಿರಿಕಿರಿ ನಾಶ ತಡ್ಕೊಂಡು ಅದು ಮೇನ್ ಕಿರಿಕಿರಿ ಅಂತ ಒಂದು ತಪ್ಪು ಮಾಡ್ಕೊಡ ಅಂದ್ರೆ ಹಂಗಲ್ಲ ಮಾಡಕತ್ತೀನಿ ನಾನು ಬಂದಾಗ ನಾನು ಅವ್ನು ಒತ್ತು ಬೇಸು ಕುದಿಸು ಆಯ್ತು ಬಿಡು ನಾಡಿಗೆ ಬಂದು ಬಿಟ್ಟಾಕಿನಿ ವಾವ್ ದೋಸೆ 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 ಸುಡ್ದತ್ ಕಂದ ಸೆಟ್ ಹತ್ಕೊಂಡಾರ ಇಬ್ರು ಸೆಡ್ ದೋಸೆ ಬಾರಿ ಬರೋ ನೋಡಿಲ್ಲ ಹೆಂಗೆ ಬರ್ದಾಕ್ತೀನಿ ಆತಾರ ಕೊಂಬಿತ್ತಿದ್ದೀನಿ ನೀನು ಈ ಕಡೆ ಒಂದು ಉತ್ತಪ್ಪನ ಅಂದ್ರೆ ಇವ್ರು ಸೆಡ್ ದೋಸೆ ಚಲೋ ಅದ ಮನ್ವಿತ ಸೂಪರ್ ಆಗ್ಯದ ಫ್ಯಾನ್ ಆ ಕಡೆ ಗಾಳಿ ಹೊಲ್ಬಿಡ ಮಮ್ಮಿ ಹೋಗಿ ಬರತ್ತ ಆ ಕಡೆ ಹೊರಗೆ ಹೋಗ್ಲಿ ನಿಂಗೆ ಫ್ಯಾನ್ ಬೇಕೇನು ಈಗ ಸ್ನೇಹಿತರೆ ನೋಡ್ರಿ ಸಂಜೆ ಆಗೈತಿ 7 ಗಂಟೆ ಆಗಾಕತೈತಿ ಫೋನ್ 7 ಭಾಳ ಕ್ರಿಸ್ಪಿಯಾಗಿ ಮಾಡ್ಬೇಕಾ ಪೊಲೀಸರ್ದಾ ಬೈಕ್ ನಿಂತಾವ ಆ ಕಡೆ ವ್ಯಾನ್ ಐತಿ ಈಗ ನಾವು ಆಲೂಗಡ್ಡೆ ಕುರ್ಕುರಿ ಮಾಡಿ ಕೊಡ್ತೀನಿ ರೀ ಇವ್ರಿಗೆ ಆಮೇಲೆ ಏನಪ್ಪ ಅಂದರೆ ಈ ರೆಸಿಪಿ ಚಾನಲಿಗೆ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಹೋಗಿ ನೋಡಿರಿ ಮಸ್ತ್ ಹಾಕೋ ಆಲೂಗಡ್ಡೆ ಕುರ್ಕುರಿ ಮಾತ್ರ ಈಗ ಬರ್ರಿ ಅಡುಗೆ ಮನೆಗೆ ಹೋಗೋಣ ಸ್ಟಾರ್ಟ್ ಮಾಡೋಣ ಹಾಗೆ ಸ್ವಲ್ಪ ಚಹಾ ಇಡಬೇಕು ರಾತ್ರಿ ಅಡುಗೆ ಎಂತ ಐತ್ರಿ ಹಾಲು ಅದಾವು ಚಹಾ ಕಾಸ್ಕೊತೀನಿ ಸ್ವಲ್ಪ ಸಿಸ್ಟರ್ ನೀವು ಹೇಳಿದ್ರಿ ಚಹಾ ಕೊಡ್ಬೇಡ್ರಿ ಮಕ್ಕಳಿಗೆ ಟೀ ಕಾಫಿ ಒಳ್ಳೇದಲ್ಲ ಅಂತೇಳಿ ಯಾಕೆ ಬ್ಲರ್ ಅನ್ಸಾಗತ್ತೈತಿ ಅವ್ರಿಗೆ ಕೊಡೋದು ಬಿಡ್ತೀನಿ ರೀ ಮುಂದೆ ನಾನು ಕೊಡೋದಿಲ್ಲ ಅದು ಸ್ಟಾರ್ಟಿಂಗ್ ಸ್ವಲ್ಪ ನಾವಾಗೆ ಕಲಿಸ್ತೀವಲ್ರಿ ಅವು ಬೇಗ ಬಿಡಲ್ಲ ಮಕ್ಕಳು ದಿನ ಕಡಿಮೆ ಮಾಡ್ಕೊತ ಬಿಡಿಸ್ಬೇಕು ಅದನ್ನು ನೀರು ಇರಲಿಲ್ಲ ನೀರು ತರಕ್ಕೆ ಹೋಗ್ಯಾರ ಯಜಮಾನ್ರು ಇವನು ತೆಗೆದಿಟ್ಟು ಹೋಗ್ಯಾರ ಅಲ್ಲಿ ಅಂಗಡಿಗೆ ಹೋಗ್ಯಾರಿ ಬರುವ ತೊಗೊಂಬರ್ತಾರೆ ಏನೋ ರಾತ್ರಿಗೆ ಅಡುಗೆ ಮಾತ್ರ ಐತಿ ಇದು ಮಾಡಿದ್ದೆ ಕುರ್ಮಾ ಮಾಡಿದ್ದೆ ಮೊಳಕೆ ಕಾಳಿಂದು ಆಲೂಗಡ್ಡೆ ಹಾಕಿ ಕುರ್ಮಾ ಐತಿ ರೈಸ್ ಐತ್ರಿ ಭಾಳ ರೈಸ್ ಐತಿ ಹಾಗಾಗಿ ಈಗ ಅವ್ರಿಗೆ ಸ್ನ್ಯಾಕ್ಸ್ ಅಂತ 2 ಉಳಿದೈತ್ರಿ ಬೆಳಿಗ್ಗೆ ಪಲ್ಯ ಮಾಡಿದ್ದೆ ಆಲೂಗಡ್ಡೆ 2 ಉಳಿಸಿದ್ ನಾನು ಈಗ ಅವರು ಬೇಕನ್ನತ್ರ ಒಂದು ಸ್ವಲ್ಪ ಒಂದು 10 ತಗೊಳ್ರಿ ಇಬ್ಬರಿಗೆ ಅಷ್ಟು ಮಾಡಿಕೊಡ್ತೀನಿ ಇಷ್ಟಾಗತ್ತೆ ಅಷ್ಟು ಸ್ನೇಹಿತರೆ ಈಗ ನೋಡ್ರಿ ಟೈಮ್ ಆಗೈತಿ 8:01 ಅಂತೇಳಿ ಆಟ ಮಾಡ್ತಾರೆ ಒಳಗಿದ್ದು ಬ್ಯಾಸ್ರ ಆಗೈತೆ ಅಂತೇಳಿ ಹಾಗೆ ಗಾಳಿಗೆ ಹೋದ್ರೂ ಆಗುತ್ತೆ ಅಂತೇಳಿ ವಾಕ್ ಆಗುತ್ತಾ ಅಂತೇಳಿ ಹೊಂಟಿರೋದು ನಮ್ಮ ಮನೆ ತುಳಸಿ ಕಟ್ಟೆ ದೀಪ ಇನ್ನೂ ಉರಿಯಾಗತ್ತೈತೆ 6 ಗಂಟೆಗೆ ಹಚ್ಚಿದ್ದು ಬರ್ರಿ ಬಾಪಾಜಿ ನಡಿ ಕೀ ಕೊಟ್ಟಿನಲ್ಲ ನೀನು ತೆಗಿತಾನೆ ಮನು ಕೈತಾ ಹಾಂ
ಯಶ್ವಂಡ್ರೆ ಏನು ಮಾಡಕತ್ತೀರಿ? ಕಾಮಿಡಿ ರೀ. ಮತ್ತು ಅದಕ್ಕೆ ಕಮೆಂಟ್ ಹಾಕ್ಬಿಡ್ರಿ. ಶಿಲ್ಪರಿಗೆ ಏನು ಯಾಕೆ ಹಿಂಗೆ ಮಾಡ್ತಾರೆ ಗೊತ್ತಾಗಲ್ಲ, ನಾ ಹಂಗೆ ಹಿಂಗೆ ಅನ್ನಕೋಬಿಡ್ರಿ. ಜಸ್ಟ್ ಕಾಮಿಡಿಗೆ ಮಾಡ್ತೀನಿ ಅವ್ರಿಗೆ. ಡ್ಯಾನ್ಸ್ ಹೊಡಕತ್ತಾರಂತವ್ರು. ಇದು ನೋಡ್ರಿ ನನ್ನ ಚಾ ಅಂಗಡಿ. ಚಾ ಇದು ನೋಡ್ರಿ ನಾನು ಹೇಳ್ತೀನಿ, ಅದು ನಮ್ಮ ಮೇಡಮ್ ಇಲ್ರಿ ಹೇಳಿದ್ನೆಲ್ಲ ಬೇಜಾರು ಆಗ್ತಿತ್ತಂದ್ರೆ ಹಂಗೆ ಕರ್ಕೊಂಬಂದೆ. ಸೌಂಡು ಜಾಸ್ತಿ ಇರ್ತಾ ಅಡ್ಜಸ್ಟ್ ಮಾಡಿಕೊಡ್ರಿ. ಸರ್ಕಲ್ ನಾ ಇರೋದು ಎಲ್ಲಿ ನಡೀತೈತಿ ಡೈಲಿ ಎಲ್ಲ ನೋಡಿ ನೋಡಿ ಗೊತ್ತಾಯ್ತು ಎಲ್ರಿಗೂ. ನಮ್ಮ ಚಾ ನೋಡ್ರಿ ಏನು ಚಾ ಕುಡ್ದಾರ ಚಾ ಕುಡ್ದು ಬೂಸ್ಟ್ ಕುಡ್ದು ಕೂತೀವಿ. ಈಗ ಇವರು ಕ್ಲೀನಿಂಗ್ ನಡೆಸ್ಯಾರ. ಆಯಿತು. ಅದಿಷ್ಟು ಇರೋದ ಇನ್ನು ಇದಿಷ್ಟು ಆದ್ರ ಆತ ಬಿಡಕಂದ ಹೂ ಅದು ಹೂ ಇಟ್ಟಾರ. ಹಾಂ ಹಾಗೆ ನಿಮ್ಮ ಪಪ್ಪಾಗ ನೆದ್ರಾಗತ್ತಂತ ಇಟ್ಕೊಂಡದಂತ. ನಮ್ಮ ಅಂಗಡಿ ಇದು ನೋಡ್ರಿ. ನೀವೆಲ್ಲ ಹೇಳ್ದಂಗೆ ಟಿಫನ್ ಮಾಡೋಕೆ ಭಾಳ ಅನುಕೂಲ ಐತ್ರಿ. ಒಳಗಡೆ ನೋಡ್ರಲ್ಲ ಅಷ್ಟು ಜಾಗ ಐತಿ. ಸಿಂಕ್ ಐತಿ ಅಂದ್ರೆ ಕೈವಚ್ಚಲ. ಸಿಂಕ್ ಜಾಗನ ಕೈವಚ್ಚಲ ಮಾಡ್ಯಾರ. ಆಮೇಲೆ ಒಳಗೆ ನಳ ಐತಿ. ಶೆಲ್ಫ್ ಅದು ಇಟ್ಕೊಳಕ್ಕೆ ಎಲ್ಲ ಐತ್ರಿ. ಆದ್ರೆ ಮಾಡೋರು ಗಟ್ಟಿಲ್ಲ. ಅಲ್ರಿ ಇವು ಕ್ಯಾಂಟೀನ್ ನಡೆಸೋದು ಹೇಳ್ತಾರೆ. ಟಿಫನಿಂದ ಹೇಳತ್ತೇನೆ ಒಳಗೆ ಮಾಡಕ್ಕೆ. ಹಾಂ ಒಂದು ದಿನದ ಅಲ್ಲಲ್ರಿ, ದಿನವಿಡೀ ಇರ್ತೈತಿ ಮಾಡೋದು. ಆಮೇಲೆ ಮನ್ವಿತಿನ ಸ್ಕೂಲ್ ಸ್ಟಾರ್ಟ್. ಇನ್ನೇನು ಫುಲ್ ಬಿಸಿ ನಾನು. ಇವ್ರಿಗಿಂತ ಬಿಸಿ ನಾನು ಹೆಣ್ಮಗಳು. ಬಿಸಿನೀರಮ್ಮ ಅದು ಅಂದ್ರೆ ಬಿಸಿನೀರು ಹಾಕಿದ್ರ ಅದು ಎಲ್ಲ ಗಟ್ಟಿಗಿರ್ತೈತಲ್ಲ ನೆಂದು ಹೋಗುತ್ತಂತ ನೋಡ್ರಿ. ಈ ಆಕಾರ ಇರ್ತೈತಂತ ಸ್ಟವ್. ನಮ್ಮನೆ ಒಂಚೂರು ಹಾಲು ಉಕ್ಕಿದ್ದು ಕ್ಲೀನ್ ಮಾಡಾಕ ಯಾಕ್ರಿ? ಹಾಂ ರೀ. ಐ ಇದೇನು ಇಲ್ಲ ಹೌದಿಲ್ಲ? ಚಲೋ ಐತಿ. ಕಿಲ್ಲರ್ಸ್ ಅನ್ನೋದು ಈಗ ತೊಳ್ಕೊಂಡು ಹೋಗ್ಬೇಕ್ರಿ. ಈಗ ಪಟ ಅಂಗಡಿ ಬಾಂಡೆ ತೊಗೊಳ್ತೀವಿ. ಅಂಗಡಿ ಒಂದು ತೊಗೊಳ್ಬೇಕು. ದಿನ ಎಷ್ಟು ರೆಗ್ಯುಲರ್ 365 ಡ್ಯೂಟಿ ನೋಡಿದ್ವಿ. ಹಗಲೆಲ್ಲ ನಿಂತ್ಕೊಂಡು ಕೆಲಸ ಮಾಡ್ತೀವಿ. ತಲೆ ತಿನ್ನಾಕಿರಾಗಿ ಬರ್ತು ಅವ್ರಿಗೆ ಉತ್ತರ ಕೊಡ್ತೀವಿ. ಅದು ಬೇರೆ, ಅದೊಂದು ಕೆಲಸ ಬೇರೆ. ಸಂಜೆ ಐತಲ್ರಿ ತೊಳಿರಾಗ ಕುತ್ತಿಗೆ ಬರ್ತೈತೆ. ನಮ್ಮ ಉತ್ತರ ಕನ್ನಡ ಭಾಷೆ ಕುತ್ತಿಗೆ ಬಂದ್ಬಿಡ್ತದೆ ನನಗೆ. ಹೌದು. ಎಲ್ಲ ಮಾಡಿ ಲಾಸ್ಟಿಗೆ ಒಬ್ರು ಯಾರಾದ್ರೂ ಹೆಲ್ಪರ್ ಇದ್ರ ಅಷ್ಟು ಏನೋ ಬೇಜಾರು ಅನ್ಸಲ್ಲ. ಎಲ್ಲಾನು ಮಾಡಿ ಲಾಸ್ಟಿಗೆ ಇದನ್ನು ನಾವ ಮಾಡೋದು ಅಂದಾಗ ಬೇಜಾರು ಆಗ್ಬಿಡ್ತೈತೆ. ಅಡಿಗೆ ಮಾಡಿ ರೊಟ್ಟಿ ಸೇಮ್ ನನಗೆ ಹಂಗೆ. ಎಷ್ಟಾದ್ರೂ ಮಾಡೋದು ಮಾಡ್ತೀನಿ. ಆಯ್ತು ಬರ್ರಿ ಕೆಲಸ. ಹಾಂ ಪಟಕಂತ ಐತ ಅಮ್ಮ ಎಷ್ಟು ಟೈಮ್ 9 ಹೋಗೋಣ ಮೇಡಮ್. ಕರ್ಕೊಂಡು ಹೋಗಿ ಬಂದಿರೋ ಒಬ್ಬನ ಹಾಕಿ ಅನಿಸ್ತೀನಿ ಅಂತೇಳಿ. ಇಲ್ರಿ ಮನೆ ಬರ್ದ ಎಲ್ಲ ರೊಕ್ಕಾರ ಅಂತೇಳಿ ಅಲ್ಲ. ಸರಿ ಕ್ಲೀನ್ ಮಾಡಿ ಬೈ ಬೈ. ಯಾಂಪರ್ ಆಗೈತಲ್ಲ ಇಷ್ಟು ಕ್ಲೀನ್ ಅಂತ ನೋಡ್ರಿ. ಸಡನ್ನಾಗಿ ಮಾಡ್ಬಿಡ್ತಾರೆ. ಹಾಂ ರೀ ನಂಗೆ ನಿನ್ನ ಮ್ಯಾಲೆ ಸಿಟ್ಟು ತೊಗೊಂಡು ಹಾಕಿದ್ರೆ ಜಲ್ದಿ. ಹಾಂ ಅಷ್ಟು ಮಾಡ್ರಿ. ಜಗತ್ತ ಹಂಗೈತಿ, ನೀವು ಒಬ್ಬರ ಅಲ್ಲ. ಏನಾರು ಕಷ್ಟಕರ ಕೆಲಸ ಆಗ್ಬೇಕಂದ್ರೆ ಗಂಡ ಹೆಂಡತಿ ಮೇಲೆ ಸಿಟ್ಟು, ಹೆಂಡತಿ ಮೇಲೆ ಸಿಟ್ಟು ಗಂಡ ಹಾಕ್ಬಿಟ್ರೆ ಆಗತ್ತೆ. ಭಾಳ ವರ್ಷದಲ್ರಿ ಸ್ಟವ್. ಚಾ ಕೊಡ್ತೀನಿ ನಾವು. ಆಯ್ತು ರೀ. ಈಗ ಇದೊಂದು ಕೌಂಟ್ರ್ ಒಂದು ಕ್ಲೀನ್ ಮಾಡ್ಕೊತಾರ. ಕೌಂಟ್ರ್ ಒಂದು ಕ್ಲೀನ್ ಮಾಡಿದ್ರೆ ಅಷ್ಟು ಬಂಡೆ ಅದಾವೆ. ಬಾಂಡೆ ತೆಗಿ. ಹಾಂ ಜಗ್ಗು ಬಿದ್ದಿರೋದು ಅವಾಗ. ಹೌದು ವ್ಯಾಪಾರ ಹಂಗಿತ್ತು. ತಮ್ಮ ಇದ್ದಾಗ? ಹಾಂ ನಮ್ಮ ತಮ್ಮ ಇದ್ದಾಗ ಕೆಲಸ ಮಾಡ್ಕೊಂಡ. ಹಾಂ ಬೇಡಪ್ಪ ಬೇಡ ನನಗೆ. ಹೋದ್ರೆ ಅಲ್ಲಿ ಪಕ್ಕದ ಅಂಗಡಿ ಕೊಟ್ಟು ಮನೆಗೆ ಬಿಸಿಮಾಡಿ ಕೊಡ್ತೀನಿ. ಇಡ್ರಿ ನಿಮ್ಮ ದಿನ ಕ್ಲೀನ್ ಮಾಡೋರಿಗೆ ಐತಿ ಟೈಮ್ ಬರ್ತಾ ಗಿರಾಕಿ. ಹಾಗೆ ನಮ್ಮ ಒಟ್ಟು ಏನೋ ಅದು ಪೇಪರ್ ಫ್ಲವರ್ ಅಂತಾರೆ ಅದಕ್ಕೆ. ಹಾಳಿ ಹೂವು ಅಂತೇವೆ ನೋಡ್ರಿ. ಎಲ್ಲ ಕ್ಲೀನ್ ಮಾಡಿದ್ದ ಆಯಿತು. ಕೌಂಟ್ರ್ ಕ್ಲೀನ್ ಆಯಿತು. ಈಗ ಇಷ್ಟು ಕಸ ಬಿಡ್ತಾ ಇದ್ದಾರ.
ಕೂಡಿಸಿ ಇದು ಡಸ್ಟ್ಬಿನ್ ರೀ ಅದು, ಅದಕ್ಕೆ ಹಾಕಿ ಅದನ್ನು ಮತ್ತೆ ಆ ಕಡೆ ದೂರ ಹೋಗಿ ಕಸ ಚೆಲ್ಲಿ ಬರಬೇಕು. ಬಂದು ಲಾಕ್ ಮಾಡಿದ್ರೆ ಆಯ್ತು ರೀ. ಎಲ್ಲ ತಿಕ್ಕಿಟ್ರು ಬಾಂಡೆನ ಆಯ್ತು ಅವ್ರು. ಇಷ್ಟು ಕೆಲಸ ಇರುತ್ತೆ ವೇಸ್ಟ್ ಮಾಡೋದು. ಈವ್ನಿಂಗ್ ಟು ನೈಟ್ ರೂಟೀನ್ ಅಂಗಡಿ ಒಳಗೆ. ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಆಗೈತಿ. ಏನಪ್ಪ ಅಂದರೆ ಕೆಲವೊಂದು ಕಮೆಂಟ್ಸ್ಗೆ ಸ್ವಲ್ಪ ಆನ್ಸರ್ ಮಾಡೋದೈತಿ, ಹಾಗಾಗಿ ಈಗ ಹೇಳ್ಬಿಡ್ತೀನಿ. ಏನು ಸುಮಾರು ಜನ ಅದು ಹೊರಗಡೆದು ಮನೆಯದು ಎಲ್ಲ ತೋರಿಸಿಂದ ಅದ್ರ ಸಲುವಾಗಿ ನಿನ್ನೆ ಲಾಗ್ನಾಗೆಲ್ಲ ನೋಡಿ ಶೀಟ್ಸ್ ಹಾಕೋರು ಅಂತ ಹೇಳಿರಿ. ಶೀಟ್ಸ್ ಹಾಕೊಳ್ಳೋದು ದುಡ್ಡಿನ ಪ್ರಾಬ್ಲಮ್ಮು ಒಂದು ಕಾರಣ ಆದರೂ, ಇನ್ನೊಂದು ಏನಪ್ಪ ಅಂದರೆ ಮನೆ ಲುಕ್ನ ಹೋಗ್ಬಿಡ್ತೈತ್ರಿ ಅದು. ಈಗ ನಾವು ಎಲ್ಲ ಇಮೇಜಿನ್ ಮಾಡಿ ನೋಡೀವಿ, ಇಮ್ಯಾಜೈನ್ ಮಾಡ್ಕೊಂಡು ಕೊಂಡ್ಕೊಂಡಿವಿ, ಊಹೆ ಮಾಡೀವಿ, ಹಾಕಿದ್ರೆ ಹೆಂಗೆ ಕಾಣುತ್ತೆ ಅಂತೇಳಿ ಪೂರ್ತಿ ಮನೆ ಲುಕ್ಕ ಹೋಗ್ಬಿಡ್ತೈತೆ ಅದು. ಈಗ ಭಾಳ ಅಸಹ್ಯ ಅನ್ನಿಸ್ತೈತ್ರಿ. ಹಿಂದೆ ಆರಿಸಿ ಮುಂದೆ ಶೀಟ್ಸ್ ಈ ಥರ ಅನ್ಸುತ್ತಾ, ನೋಡೋಕೆ ಅಷ್ಟು ಇದು ಅನ್ಸೋದಿಲ್ಲ. ಇಷ್ಟು ಕಷ್ಟಪಟ್ಟು ಚೆನ್ನಾಗಿ ಖರ್ಚಿದ ಮನೆ ಮುಂದೆ ಅದನ್ನ ಹಾಕೊಂಡ್ಬಿಟ್ರೆ ಜೋಗ್ಡಿ ಥರ ಈ ಥರ ಅನಿಸ್ತೈತಿ ಹಾಕ್ಸಕ್ಕ. ಆಮೇಲೆ ದುಡ್ಡಿಂದು ಅದನ್ನು ಆಟ ಹಾಕ್ಸಂತೀವಿ ಅಂದ್ರೂ ಏನಿಲ್ಲ ಅಂದರೂ ಒಂದು 20,000 to 25,000 ರೂಪಾಯಿ ಹಿಂಗೈತೆ ಖರ್ಚು ಬರ್ತಂತ್ರಿ ಗಟ್ಟಿಮುಟ್ಟಾಗಿ. ಅಲ್ಲೇ ಪರ್ಮನೆಂಟಾಗಿ ಏನು ಆಗದೆ ಇರಂಗೆ, ಮಳೆ ಗಾಳಿ ಅದಕ್ಕೂ ಏನು ಮಿಸದೇ ಇರಂಗೆ ಆಗ್ಬೇಕಂತ ಅಂದ್ರೆ ಪರ್ಮನೆಂಟ್ ಅದು ಮನಿನ ಆಗ್ಬಿಡ್ತೈತಿ. ಈಗ ದೊಡ್ಡ ಹಾಲು ಅನ್ಸ್ಬಿಡ್ತೈತ್ರಿ. ಈಗ ಹಂಗೆ ಮಾಡ್ಕೊಟ್ರೆ ಆ ಥರ ಮಾಡ್ಕೋಬೇಕನ್ನಕ ಅಷ್ಟು ರೊಕ್ಕ ಬೇಕಾಗುತ್ತಾ. ಅದು ಜೊತೆಗೆ ಅದು ಮನೆ ಲುಕ್ ಹೋಗುತ್ತೆ ಹಂಗೆ ಮಾಡೋದ್ರಿಂದ. ಇವೆರಡೂ ಹಂಗಾಗಿ ನಾವು ಅದನ್ನ ಮಾಡ್ಸೋಕೆ ಅಷ್ಟು ಮನ್ಸು ಮಾಡುವಲ್ವಿ. 50-50 ಅನ್ಸಾಕತ್ತೈತಿ. ಒಂದೊಂದು ಸರಿ ಮಾಡ್ಸೋಣ ಅನ್ಸುತ್ತೆ, ಒಂದೊಂದು ಸರಿ ಬೇಡ ಅನ್ಸಾಕತ್ತೈತಿ. ಸುಮಾರು ಜನ ಎಲ್ಲರೂ ಸೀಟ ಹಾಕೋರಿ ಅಂತ ಹೇಳಿರಿ. ಆಮೇಲೆ ಶ್ರದ್ಧಾ ಸಿಸ್ಟರ್ ಗ್ರಿಲ್ ಹಾಕ್ಸ್ಕೊಂಡ್ಬಿಡ್ರಿ ಅಂತ ಹೇಳಿರಿ. ಗ್ರಿಲ್ಲಿಗೂ ಅದೇ ಹೇಳಿದ್ದೆ ದುಡ್ಡಿಂದ ಪ್ರಾಬ್ಲಮ್ ಅಂತ ಹೇಳಕ್ಕೆ. ನೆಕ್ಸ್ಟ್ ಇನ್ನು ಅಕ್ಷತಾ ಅಪ್ಪಿ ಅದು ಹೇಳಿದ್ದೆಲ್ಲ, ನಮ್ಮ ಈ ಮನೆ ಆಗೋಗ ಆಲ್ಮೋಸ್ಟ್ ಎಲ್ಲ ಚೇಂಜಸ್ ಪ್ರತಿಯೊಂದು ಇದು ಮಾಡ್ತಾರೋ ಅಂಥೇಳಿ. ಇದು ಇಂಜಿನಿಯರು ಹೇಳಿದ ಪ್ರಕಾರ ಅದು ಅವಳು ಹೇಳಿದ್ದು ಇದೆ, ಲುಕ್ ಹೋಗುತ್ತೆ ಮನೆಯದು ನೀವೇನಾರ ಆ ಥರ ಮಾಡ್ಕೊಂಡ್ರೆ ಬೇಡ. ಇರಿರ್ತಾ ನೀವು ನಿಮ್ಗೆ ಯಾವಾಗ ಕೈಯಾಗ ದುಡ್ಡು ಇರುತ್ತೋ ಆವಾಗ ಮುಂದೆ ಅದನ್ನ ಇದು ಹಂಚು ಬರ್ತದ್ರಿ, ಕೆಂಪು ಹಂಚು, ಅದನ್ನು ಈ ಥರ ಪಿಚ್ಡ್ ರೂಫ್ ಅಂತ ಬರುತ್ತೆ. ಈ ಥರ ಮಾಡ್ಕೊಂಡ್ರೆ ಅದು ಆ ಥರ ಮಾಡ್ಕೊರಿ. ಇಲ್ಲಾಂದ್ರೆ ಅದನ್ನ ಸ್ಲ್ಯಾಬ ಮಾಡ್ಕೊಂಬಿಡ್ರಿ. ಅದನ್ನ ಎಲ್ಲ ಏಟ್ ಮಾಡ್ಕೊಳಕ್ಕೆ ಬರ್ತೈತಿ. ಅಲ್ಲಿವರೆಗೂ ಈಗೇನು ಬ್ಯಾಸಿಗೆ ಹೋತು ಅದನ್ನ ಕಟ್ಟ ಅವಶ್ಯಕತೆನೇ ಎಲ್ಲ ತೆಗೀರಿ ಅಂತ ಸುಮಾರು ಜನನೇ ಹೇಳಿರಿ. ಅವರು ಅಪ್ಪಿನ ಅದೇ ಹೇಳಿಲ್ಲ, ತೆಗೆದು ಬಿಡಿರ್ಬೇಕಾದ್ರೆ ಇನ್ನೇನು ಮಳೆಗಾಲ ಇನ್ನು ಅಂತೇಳಿ. ಹಾಗಾಗಿ ಅದೇ ಅಪ್ಪಿದು ನಾವು ಏನು ವ್ಯವಸ್ಥೆ ಮಾಡಿವಿ ಅದನ್ನ ವ್ಯವಸ್ಥೆ ಮಾಡಿ ಹೇಳಿದಾಳ. ಮುಂದೆ ಇರಿರ್ತಾ ಹಂಗೆ ಮಾಡ್ಕೋಬೇಕಂತ ಅನ್ಸೈತ್ರಿ. ಇದು ಅದೇ ಹೇಳಿದ್ನಲ್ಲ, ನಂಗೆ ಅದು ಇಷ್ಟ ಇಲ್ಲ ಹಂಗೆ ಮಾಡೋಕೆ. ಅದು ಏನದು ಶೀಟ್ಸ್ ಹಾಕೊಳಕ್ಕೆ ನಿಜವಾಗಿ ಈಗ ಮನೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದು ರೋಡ್ ನಿಂತ್ರ. ಇಲ್ಲಿ ನಾವೇನದು ಇಲ್ಲ ಏರಿಯಾದಾಗ ನಮ್ಮ ಮನೆ ಎಷ್ಟು ಲುಕ್ ಐತಿ ಗೊತ್ತ್ರಿ. ನಂದಂತ ಹೇಳ್ಕೊತೀನಿ ಅಂತ ಅಲ್ಲ, ಯಾವುದೋ ಅದು ಮನೆಗಳ ಮೇಲೆ ಜಾಸ್ತಿ ಕಣ್ಣಂಗೆ ಯಾವ ಮನೆ ಕಾಂಪೌಂಡ್ ಹೆಂಗೈತಿ, ಕಲರ್ ಕಾಂಬಿನೇಷನ್ ಹೆಂಗೈತಿ, ಗೇಟ್ ಹೆಂಗೈತಿ, ಲುಕ್ ಹೆಂಗೈತಿ, ಹಿಂಗೆ ನೋಡೋ ಭಾಳ ಮನೆ ಮೇಲೆ ಗಮನ ಜಾಸ್ತಿ ನನಗೆ. ನಂದಂತ ಹೇಳ್ಕೊಳಕತ್ತಿಲ್ಲ, ಯಾರ್ದಿದ್ರು ಅದು ಅವ್ನು ಹೇಳ್ಬಿಡ್ತೀನಿ ಆ ಮನೆ ಎಷ್ಟು ಚೆನ್ನಾಗೈತಿ ಅಂತೇಳಿ. ಒಟ್ಟಿನಲ್ಲಿ 100ರಲ್ಲಿ 1 ಬೆಸ್ಟ್ ಅಂತ ಒಂದು ಯಾವ್ದಾರು ಇರುತ್ತಲ್ಲ ಆ ಥರ ಆರಿಸ್ತೀನಿ. ಹಾಗೈತೆ ನಾನು ಇಲ್ಲೆಲ್ಲ ಅಷ್ಟು ನೋಡ್ತಕ್ಕಂತ ಬರ್ತೀನಲ್ಲ, ನಮ್ಮನೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾ ಹೇಳೋದಲ್ಲ, ಸುಮಾರು ಜನ ಇಲ್ಲಿ ಅಡ್ಡಾಡೋರು ನೋಡೋರು ಎಲ್ಲರೂ ನಿಂತು ನೋಡಿ ಹೋಗ್ತಾರೆ ಆ ಮನೇನ, ನಮ್ಮ ಮನೇನ. ಅಷ್ಟು ಚೆನ್ನಾಗಿ ಕಾಣುತ್ತೆ ಅದು. ಮಾಡಿಸ್ತಾರೆ ನಾವೆಲ್ಲ. ನಮಗೂ ಒಂದು ಸರಿ ಅನಿಸ್ತದೆ, ಎಷ್ಟು ಚೆನ್ನಾಗಿ ಐತಲ್ಲ ನಮ್ಮ ಮನೆ ಅಂತ ಈ ಥರ ಬರುತ್ತಾ. ಯಾಕಂದ್ರೆ ಅದು ಶ್ರಮಪಟ್ಟು ಮಾಡಿಸಿರೋದು. ತಿಳ್ಕೊಂಡವ್ರು ಯಾರ್ಯಾರು ಹೆಂಗೆ ತಿಳ್ಕೊತಾರೋ ನಂಗೆ ಗೊತ್ತಿಲ್ಲ. ಆದ್ರೆ ಅದು ಇದು ಇಷ್ಟ ಆಗ್ಬೇಕನ್ನೋಕ್ಕೆ ಎಷ್ಟು ಶ್ರಮಪಟ್ಟು ನಮ್ಮಿಬ್ಬರಿಗೆ ಮಾತ್ರ ಗೊತ್ತೈತಿ ಗಣತಿಗೆ. ಹಾಗಾಗಿ ನಾವು ಮೇನಾಗಿ ಇದು ಟೋಟಲಿ ಮನೆ ಲುಕ್ ಭಾಳ ಚಂದ ಐತ್ರಿ ಸದ್ಯಕ್ಕೆ. ಅದು ಹಾಳು ಮಾಡೋಕೆ ನಂಗೆ ಇಷ್ಟ ಇಲ್ಲ. ಹಾಗಾಗಿ ಬೇಡ ಅಂತ ನಾನು ಅಂದಿನಿ. ಅವರು ಅದೇ ನೋಡೋಣ ಅದ್ರ ಸ್ವಲ್ಪ ದಿವಸ ಹೋಗಲಿ ಮತ್ತು ಅಡ್ಜಸ್ಟ್ ಮಾಡ್ಕೊಂತ ಅವ್ರು ಅಂತಾರ. ಗೊತ್ತಿಲ್ಲ ಏನೇನಾಗತ್ತೆ ಅಂತೇಳಿ. ನೋಡೋಣ ಕಾದು. ದುಡ್ಡಿನ ಪ್ರಾಬ್ಲಮ್ ಭಾಳ ಇದೆ ಸದ್ಯಕ್ಕೆ, ಹಂಗಾಗಿ ಏನು ಮಾಡೋದು ಗೊತ್ತಾಗೋದು. ಅದ್ರ ಜೊತೆಗೆ ಅದು ಆಯಿತು ಸ್ನೇಹಿತರೆ. ಮತ್ತು ಇನ್ನೊಂದು ಏನು ಹೇಳಿ, ನಾನು ಕೂದಲು ಬಗ್ಗೆ ಮಾತಾಡಿದ್ದೆ ಮನೇಲಿ. ಅವಾಗ ನಂಗೆ ಕೂದಲು ಬರೋತ್ತೇವೆ ಅಂತೇಳಿ. ನಿಜವಾಗಿ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತ್ರಿ. ನನ್ನ ಕೂದಲೆಲ್ಲ ಎಷ್ಟು ಹೇರ್ಫಾಲ್ ಆಗತ್ತಿತ್ತು ಅಂದ್ರೆ ಅಷ್ಟು ಆಗಾಕತ್ತಿತ್ತು ರೀ. ಈಗ ಸ್ವಲ್ಪ ಕ್ರಮೇಣ ಕಂಟ್ರೋಲ್ ಆಗತ್ತೈತಿ. ಈಗೂ ಇಲ್ಲ, ಈಗೂ ಕಂಪ್ಲೀಟ್ ಹೋಗೈತೆ ಅಂತ ಹೇಳತ್ತಿಲ್ಲ, ನಾನು ಕಡಿಮೆ ಆಗತ್ತೈತಿ. ಬಾಚ್ಕೊಂಡ್ರೆ ಸಾಕು ಇಷ್ಟು ಬರೋದು ಕೂದಲ. ತಲೆ ಎಲ್ಲ ಖಾಲಿ ಅನ್ಸಕತ್ತಿತ್ತು ನನಗೆ. ಎಲ್ಲಿ ಬೇಕಲ್ಲ ಹಿಂಗೆ ಬೇಕಲ್ಲಿ ಬೀಳೋದು ಅದೆಲ್ಲ.
ಆಗಕತ್ತಿತ್ತು. ಅದನ್ನ ಹೇಳಿದ್ದೆ ನಾನು ಮನೇಲಿ. ಅದನ್ನ ಎಲ್ಲರೂ ಯಾವ್ಯಾವ ಹೇರ್ ಆಯಿಲ್ ಯೂಸ್ ಮಾಡಕತ್ತೀರಿ ನಮಗೂ ಹೇಳ್ರಿ, ಹೇರ್ ಫಾಲ್ ಜಾಸ್ತಿ ಐತಿ ಅಂತ ಹಿಂಗೆಲ್ಲ ಒಂದಿಬ್ರು 3 ಜನ ಸಿಸ್ಟರ್ ಕಮೆಂಟ್ ಹಾಕಿದ್ರಿ. ನಾನು ನಿಜ ಹೇಳ್ತೀನಿ, ಇದನ್ನು ತರಿಸಿ ಹತ್ತತ್ರ ನಾವು ಊರಿಗೆ ಹೋದ್ವಲ್ರಿ, ಊರಿಗೆ ಹೋಗೋಕೆ ಮುಂಚೆನೇ ತರಿಸಿದ್ದಿದ್ದು. ನಂಗೆ ಹೇರ್ ಫಾಲ್ ಸಿಕ್ಕಾಪಟ್ಟೆ ಆಗತ್ತಿದ್ದಕ್ಕೆ ನಾವು ಮಾನಸಿಕನ ಆಗಕತ್ತಿದ್ದೆ. ಏನು ಮಾಡೋದು ಈ ಹೇರ್ ಫಾಲ್ ಆದರೆ ಹೆಂಗೆ ಮಾಡೋದು ಅಂತೇಳಿ ಅದಕ್ಕೆ ಇಷ್ಟು ಮಾಡ್ರಿ, ಏನೂ ಬೇಡ, ಯಾವುದೋ ಹಚ್ಚಕ್ಕೆ ಹೋಗಬೇಡ, ನೀನು ಕೇಳ್ಕೊಂಬ ಡಾಕ್ಟ್ರಿಗೆ ಹೋಗಿ ತೋರಿಸ್ಕೊಂಬರೋಣ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು. ಸ್ಕಿನ್ ಡಾಕ್ಟರ್ ಕಡೆ ಹೋಗಿ, ಸ್ಕಿನ್ ಸ್ಪೆಷಲಿಸ್ಟ್ ಕಡೆ ಹೋಗಿದ್ದು. ನಾವು ಏನಾದರೂ ಅಲ್ಲೇ ಹೋಗ್ತೀವಿ. ಅವ್ರಿಗೆ ಹೇಳಿದೆ, ನಾನು ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ ನನಗಂತೂ ತಲೆ ಒಂದೊಂದ್ಸರಿ ಹುಚ್ಚಿನ ಆಗಕತ್ತಿಬಿಟ್ಟು ನಾನು ಆ ಥರ ಅನ್ಸಕತ್ತೈತಿ, ಅಷ್ಟೇ ಹೇರ್ ಫಾಲ್ ಆಗತೈತಿ, ತಲೆ ಎಲ್ಲ ಖಾಲಿ ಅನ್ಸಕತ್ತೈತಿ. ಎಲ್ಲ ಸ್ವಲ್ಪ ನಂಗೆ ಏನೈತಿ ಏನೋ ಫೀಲ್ ಹೇಳ್ಕೊಂಡೆ. ಅದಕ್ಕೆ ಅವರು ಆಯಿತು ಚಲೋ ಹೇರ್ ಆಯಿಲ್ ಕೊಡ್ತೀನಿ ಅಂತೇಳಿ ಈ ಹೇರ್ ಆಯಿಲ್ ಕೊಟ್ಟಾರ್ರಿ ನನಗೆ. ಏನಾದರೂ ಸ್ವಲ್ಪ ತೋರಿಸ್ತಾರೆ ಮತ್ತು ಏನಾದ್ರು ಬರ್ರಿ ಕಾಣಿಸುತ್ತಾ, ಫೋಟೋ ಬೇಕಾದ್ರೆ ಹಾಕ್ತೀನಿ. ಏನಂದ್ರೆ GH ಹೇರ್ ಆಯಿಲ್ ಅಂತಾರೆ, ಇಷ್ಟ ಇದೆ ಹೆಸರು ಇರೋದು, GH ಹೇರ್ ಆಯಿಲ್ ಅಂತೇಳಿ. ಆದರೆ ಯಾವುದೇ ಪ್ರಮೋಷನ್ ಅಲ್ಲ, ಮತ್ತೆ ಹಂಗೆ ಅಂದ್ಕೊಬಿಟ್ರೆ ಪ್ರಮೋಷನ್ ಉಳಿಯಲ್ಲ ಇದು. ನಾನು ಹಾಸ್ಪಿಟ್ಲ್ ಒಳಗೆ ಹೋಗಿ ಡಾಕ್ಟ್ರಿಗೆ ತೋರಿಸಿ ಕೇಳಿ ತೊಗೊಂಬಂದಿರೋದು. ಅವರೇ ಚೆಕ್ ಮಾಡಿಲ್ಲ, ಜಸ್ಟ್ ನಾವು ಹೇಳಿದ ಮೇಲೆ ಕೊಟ್ಟರೆ ಅದು ನಿಜ ಚಲೋ ಐತೆ. ನಾನು ಕರೆಯಾಗಿ ಯೂಸ್ ಮಾಡಾಕತ್ತಿ 1 ವಾರ ಏನಾಗಿತ್ತು ಅಷ್ಟ. ಇಲ್ಲಿ ಬಂದ ಮೇಲೆ ಅಂತಂದು ಹಂಗೆ ಇಟ್ಟಿದ್ದು, ಅದು ತೆಗ್ದು ಇಲ್ಲ, ಸುಮ್ಮನೆ ತೆಗ್ದಿಲ್ರಿ, ಹಂಗೆ ಇದ್ದಿದ್ದು ಹಂಗೆ ಇತ್ತು. ಅದಕ್ಕೆ ಇದು ನೋಡಿ ತೋರಿಸ್ಕೊಂಬಂದ್ರೆ ತೊಗೊಳಲ್ಲ ನೀ ಅಂತ ಒಂದು ಸ್ವಲ್ಪ ಸಣ್ಣ ಪಟ್ಟಿ ಜಗಳ ಆಯ್ತು ಇಬ್ರು ನಡುವ. ಹಾಗಾಗಿ ಹಚ್ಕೋಣ ಅಂತೇಳಿ ಈಗ 1 ವಾರದಿಂದ ಯೂಸ್ ಮಾಡಾಕತ್ತೀನಿ. ಭಾಳ ವ್ಯತ್ಯಾಸ ಗೊತ್ತಾಯ್ತು ನನಗೆ. ಹಾಗಾಗಿ ನೀವು ಎಲ್ಲ ಕೇಳಿದ್ರಲ್ಲ, ಹಂಗೆ GH ಹೇರ್ ಆಯಿಲ್ ಇಷ್ಟ ಇದೆ ಈ ಥರ ಐತೆ ಸೆಷನ್. ಇದು ರೇಟನ್ನು ಜಾಸ್ತಿ ಇಲ್ಲರಿ, ತೊಗೋಬೋದು ಆರಾಮಾಗಿ. ನಾನು ಬೇರೆ ಯಾವ್ದಾರ ಈಗ ಕಂಪ್ನಿ ಎಲ್ಲ ತೊಗೋತೀವಿ, ಬೇರೆ ಎಷ್ಟು ಕಾಸ್ಟ್ಲಿ ಇರ್ತಾವ್ರಿ ಹೇರ್ ಆಯಿಲ್ ಎಲ್ಲ. ಮತ್ತು ಇದು ಅಷ್ಟು ಇದಿಲ್ಲ, ರೀಸನೇಬಲ್ ಐತಿ, ತೊಗೋಬೋದು. 200 ರೂಪೀಸ್ ರೀ ಇದು. ಬೇಕಾದ್ರೆ ಯಾರಿಗಾದ್ರೂ ಬೇಕಾದ್ರೆ ನಿಮ್ಮ ಕಡೆ ಎಲ್ಲಾದ್ರೂ ಸಿಕ್ಕರೆ ತೊಗೊಳ್ರಿ, ಭಾಳ ಚಲೋ ಐತೆ. ಕೂದಲು ಸಾಫ್ಟ್ ಆಗ್ತದೆ, ಸಾಫ್ಟ್ ಹಾಕೋ ಕೂದಲು. ನಾನು ಬರೀ ಯಾವಾಗಲೂ ಡ್ರೈ ಹೇರ್ ನಂದು ಯಾವಾಗಲೂ ಹಂಗೆ ಇರೋದು. ಇದನ್ನ ಸಕ್ತಿಂದ ಸಾಫ್ಟ್ ಇರ್ತವೆ ಕೂದಲ. ಈಗ ನೋಡ್ರಿ ಎಷ್ಟು ಸಾಫ್ಟ್ ಆಗೈತೆ ನನ್ನ ಕೂದಲ. ನಾನು ಹೇಳ್ಕೊಂಡಿನಿ ಅದು ಬಹುನ್ ಬಿಚ್ಚೈತಿ, ಏನೋ ಅನ್ಕೊಬೇಡ್ರಿ. ಅದು ಕೂದಲು ಮತ್ತು ನನಗೆ ಡಿಫ್ರೆನ್ಸ್ ನಂಗೆ ಗೊತ್ತಾಗತ್ತಲ್ಲ, ಈ ಕೈಯಾಗಿಡ್ದಾಗ ಎಷ್ಟು ಮಿದು ಹೋಗ್ಯ ನನ್ನ ಕೂದಲು. ಹಿಂದಿನ ನುಡಿಯೋದಾಗೆಲ್ಲ ನೋಡಿರ್ಬೇಕು ನೀವು ನನ್ನ ಕೂದಲು ಹೆಂಗದು. ಇನ್ನು ಈ ಕವರ್ ಆಗ್ತೈತ್ರಿ, ಆಗ್ಬೇಕು ಇನ್ನೂ 1 ತಿಂಗಳು 2 ತಿಂಗಳು ಟೈಮರ ಬೇಕಲ್ರಿ ಅದಕ್ಕೆ ಕೂದಲು ಹೊಸ ಕೂದಲು ಬೆಳೆಯೋಕೆ. ಈಗ ಹೇರಲ್ಲ ನೋಡ್ರಿ, ಕೇಳಿದೆ ಅಂತ ಹೇಳತ್ತೀನಿ. ಮತ್ತು ಏನೋ ನಾವು ಏನು ಕೇಳಿದ್ರೆ ಹೇಳಲ್ಲ ಅಂತೀರಿ ಅಂತೇಳಿ GH ಹೇರ್ ಆಯಿಲ್ ಅಂತೇಳಿ. ಇಷ್ಟು ಸ್ನೇಹಿತರೆ. ಏಯ್ ಈಗ ನೋಡ್ರಿ, ತನ್ನ ಸ್ವಲ್ಪ ಸೋಫಾ ಮೇಲೆ ಆಟಾಡಕ್ಕೆ ಹೋಗಿ ಸ್ವಲ್ಪ ಬಿದ್ದ. ಸಮೀರ್ ಏನು ಹೇಳ್ತೀನಿ, ಬಿದ್ದ ಚಡೋ ಬಂದೈತ್ರಿ. ಮತ್ತು ಆಮೇಲೆ ರಮೇಶ್ ಊಟ ಸರಿಯಾಗಿಲ್ಲ ಅಂತ, ಹಾಗಾಗಿ ಹಾಲು ಕೂಡ ಸಾತಿ ನೋಡ್ರಿ. ಹಾಂ, ಪ್ಯಾನ್ ಜೋರು ಇಟ್ಟಿನ ಹಾಲು ಬಿಸಿದಲ್ಲ ಆರ್ಲಿ ಅಂತೇಳಿ ಏನಾಗಲ್ಲ. ಹೊರಗೆ ಸಣ್ಣ ಹನಿ ಬರತೈತೆ ರೀ, ಸೈಕ್ಲೋನ್ ಐತಪ್ಪಾಜಿ. ಸೈಕ್ಲೋನ್ ಅಂದ್ರೆ ಜಿಟಿ ಮಳೆಗೆ ಸೈಕ್ಲೋನ್ ಅಂತಾರೆ. ಅಲ್ಲೇ ಸಮುದ್ರ ಕಡೆಗೆಲ್ಲ ಚಂಡಮಾರುತ ಗಾಳಿ ಬೀಸಿ ಹನಿ ಮಳೆ ಜೋರು ಬರ್ತದೆ ಅಲ್ಲಿ 2-3 ದಿವಸ. ಸೋಮವಾರ ಮಂಗಳವಾರ 3 ದಿವಸ ಇದೆ ಅಂತ, ಹಾಗಾಗಿ ಜಡಿ ಹನಿ ಆಗ್ತದೆ. ಸೈಕ್ಲೋನ್ ಐತೆ ನೋಡ್ರಿ 3 ದಿವಸ. ಈಗ ಶಿಲ್ಪ ಅಲ್ಲಿ ಹೊರಗೆ ಬಾಣೆ ತೆಗೆದಾಡ್ರಿ, ನಾನು ಇವ್ರಿಗೆ ಹಾಲು ಕುಡಿಸಿ ಮಕ್ಕೋತಾರ ಮನಗಿಸ್ಬೇಕ್ರಿ. ಈಗ ನೋಡ್ರಿ ಸ್ನೇಹಿತರೆ, ಟೈಮ್ ಆಗೈತಿ 11:30 ರೀ. ನಾನು ಹೊರಗಡೆಯಲ್ಲಿ ಪಟಿಕಲ್ ಅಕ್ಕಿಲ್ರಿ, ಅಲ್ಲಿ ಗಚ್ಚ ಹತ್ರ ಒಂದು ಅರ್ಶಿನ ಕೊಂಬು ತೆಗೆದುಕೊಂಡ್ಬಂದೀನಿ. ಇವನ್ನ ಈಗ ಬಿದ್ದರಿ, ಎಷ್ಟು ದೊಡ್ಡ ಅನಾಹುತ ತಪ್ಪಿಸಿ, ಜಸ್ಟ್ ಮಿಸ್. ಇಲ್ಲಿ ನೋಡ್ರಿ ಹಣಿ ಹಂಗೆ ಬಾವು ಬಂದೈತಿ. ಅದಕ್ಕೆ ಒಂದು ಸರಿ ಊರಾಗ ಬಿದ್ದಿದ್ರಿ ಅವಾಗ ನಮ್ಮವ್ವ ಹಿಂಗೆ ಮಾಡಿದ್ಲು, ಒಂದು ಅರ್ಶಿನ ಕೊಂಬು ತೆಗೆದು ಹಚ್ಚಿದ್ಲು. ಬೆಳಿಗ್ಗೆ ಏನತ್ಲೇ ಇರಲಿಲ್ಲ, ಎಲ್ಲ ಗುಮ್ಟಿ ಅಂತೀವಿ ನಾವು ಇದಕ್ಕೆ. ಇಷ್ಟು ದಪ್ಪ ಆಗೈತಲ್ಲ ದಣಿ, ಪೆಟ್ಟು ಬಿದ್ದೈತಲ್ಲ ಸರಿ ಇಲ್ಕಂತ ಗಟ್ಟಿ ಟೈಲ್ಸಿಗೆ ಬಿದ್ದಾನ್ರಿ. ಅದಿಷ್ಟು ರೆಡ್ಡಿಶ್ ಕಾಣತೈತಿ, ಇಷ್ಟು ದಪ್ಪ ಆಗೈತ್ರಿ ಅದಕ್ಕೆ ಇದನ್ನ ಹಚ್ಬೇಕು. ಮಕ್ಕೊಂಡಾಕಿ ಎಚ್ಚರ ನೋವಾಗ ಕೈ ಆಡಿಸಿದ್ರೆ ಹಣಿನ ಆ ಪರಿ ಗುಮ್ಮಟಾಗೈತಿ. ಹಾಗಾಗಿ ಮಾಡಬೇಡ ಸರಿಪ ಇರ್ಲಿದ್ದ ಅಂತೇಳಿ ಎದ್ದು ಹೋಗಿ ಮಾಡ್ಕೊಂಬಂದ್ರಿ. ಅವ್ರಿಗೆ ಇನ್ನೂ ನಿದ್ದೆ ಬಂದಿಲ್ಲ. ಸರಿಕಂದ ಹಚ್ಚನ್ ಸರಿಮ್ಮ, ನಂಗೆ ಕುಂದು ಸ್ಟೇಟ್ ಕುಂದು ಪ್ಯೂರ್ ಅಷ್ಟು ನೋಡ್ರಿ. ನೀವು ಆಯ್ತು ಇಷ್ಟ. ಯಾಕಮ್ಮ ಹಾಂ ಸಾಕಾ? ಆಯಿತು.
ಆಟ ಹಚ್ಚೋದು ಕಳ್ತಾನೆ ನೋಡ್ರಿ. ಅಂದರೆ ಬೆಳಿಗ್ಗೆ ಹಾವು ಹೋಗುತ್ತೆ. ಸರಿ ಇಲ್ಲಿ ಗುಮ್ಮಟಿ ಆಗಿತ್ತು ಪಜ್ಜಿ, ಗುಮ್ಮಟಿ ಇಲ್ಲ ಅಂಚೂರು. ಸರಿ ಮಲ್ಕೊಂಬಿಡು, ಸಾಕು ಮಲ್ಕೊಂಬಿಡು. ಮಕ್ಕೋ ಸ್ಟ್ರೇಟ್ ಮಕ್ಕೋ ಹತ್ತೋದಿಲ್ಲ, ಸೀದಾ ಮಕ್ಕೋ ಹತ್ತೋದಿಲ್ಲ. ಹಂಗೆ ಹತ್ತತ್ತಲ್ಲ ಇಲ್ಲಿ ಅಂತಾನೆ. ಹಾಂ ಹಂಗೆ ಮಕ್ಕ ಹಾಂ ಹೆಂಗೆ ಒಳ್ಳೆ ಮುಖ ಹಾಂ ಹಂಗೆ ಬಿಡು, ಕೈ ತಕ ಅಷ್ಟೇ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಹೋಗಂದ ಯಾಕೆ ನೀರು ಕುಡಿಬೇಕಂದ್ರೆ ಎದ್ದು ಗುಟ್ಲೆ ಊಟ ಮಾಡಿದ್ದೆಲ್ಲ ಹಾಗೆ ಇರ್ತೈತೆಲ್ಲ, ಹೊಟ್ಟೆಗೆಲ್ಲ ಕ್ಲೀನ್ ಆಗಬೇಕು. ಅದು ಬೆಳಿಗ್ಗೆ ಎದ್ದು ಗುಟ್ಲೆ ಅದಕ್ಕೆ ಒಂದೊಂದು ಗ್ಲಾಸ್ ನೀರು ಕುಡಿಬೇಕು, ಗೊತ್ತಾಯ್ತಾ? ರಾತ್ರಿ ಆಯ್ತು ಎದ್ದು ಗುಟ್ಲೆ ಒಮ್ಮೆ ಕುಡಿಬೇಕು. ಸ್ನೇಹಿತರೆ, ಈಗ ನೋಡ್ರಿ, ಈಗ ಲಾಗ್ ಚಾಲು ಮಾಡಕತ್ತೀನಿ ನಾನು. ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವ್ರಿ. ನಮ್ಮ ತನು ನಿನ್ನೆ ಬಿದ್ದ ನೋಡಿದ್ರಲ್ಲ, ಬಿದ್ದಿದ್ನಲ್ಲ, ಅರ್ಶಿನ ಹಚ್ಚಿ ಮಗ್ಸೀನಿ. ಅದು ಎಲ್ಲಿ ಅರ್ಶಿನ ಹಚ್ಚಿನ ಅದೆಷ್ಟು ಭಾಳ ಕಡಿಮೆ ಆಗೈತ್ರಿ. ಆದ್ರೆ ಅವನಿಗೆ ಮೇನ್ ಪೆಟ್ಟು ಬಿದ್ದಿದ್ದು ಕೂದಲದಲ್ರಿ, ಹಣಿ ಮುಂದೆ. ಆ ಕೂದಲ್ದು ಒಳಗೆ ಪೆಟ್ಟು ಬಿಟ್ಟಾಗೈತೆ. ಅದು ಮುಟ್ಟಿಸ ಕೊಡಲಿಲ್ಲ ಒಂದು ಸರಿಯಾಗಿ ಹಚ್ಚಾಕ, ಎಲ್ಲೆಲ್ಲಿ ನೋವು ಬಾವು ಬಂದೈತೆ ಅಂತೇಳಿ. ಹಾಗಾಗಿ ಇವತ್ತು ಮುಂಜಾನೆ ಹೇಳ್ತಾನೆ, ಮುಖ ತೊಡಕ್ಕೆ ಹೋಗಿದ್ದೆ, ಇಲ್ಲಿ ನೋವು ನನಗೆ ಹತ್ತಲಿ ಒಳಗೆ ಅಂತೇಳಿ. ಅವ ಮುಂದೆ ಕೂದಲು ಬಿದ್ದ ಅಲ್ಲೈತಿ ಗಾಯ. ಅವನಿಗೆ ಇಷ್ಟು ದೊಡ್ಡ ಗುಮ್ಮಟಿ ಆಗೈತಿ. ಇದು ಹಣಿ ಮೇಲೆ ಇದೆಲ್ಲ ಕಡಿಮೆ ಆಗೈತೆ, ಅಷ್ಟು ಕೊಪ್ಪೆ ಅದು ಹಚ್ಚಿದಕ್ಕೆ. ಈಗ ಎದ್ದು ಬಂದು ಗೊತ್ತಾನ್ರಿ, ಫ್ರೆಶ್ ಅಪ್ ಮಾಡ್ಕೊಂಡಿದ್ದೀನಿ. ಆ ಮನ್ವಿ ತಿನ್ನಿ ಎದ್ದಿಲ್ಲ, ಮಲ್ಕೊಂಡಲ್ಲ. ಈಗ ನಾಷ್ಟ ಮಾಡಬೇಕು. ಬರ್ರಿ ಲಾಗ್ನಾಗ ಏನೆಲ್ಲ ಆಗುತ್ತೆ ಇವತ್ತಿನ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಯ್, ಏನು ಮಾಡೋಣ ಈಗ ನಾಷ್ಟನ?